ರಾಶಿ ಫಲವನ್ನ ಹೇಳೋದಾದ್ರೆ ಮೊದಲಿಗೆ ಮೇಷರಾಶಿಯವ್ರಿಗೆ ಹೇಗಿರುತ್ತೆ ಗುರುಗಳೇ? ದ್ವಾದಶ ರಾಶಿಗಳವರೆಗೂ ಕೂಡ ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಇರಲಿ. ಅದರ ಜೊತೆಲಿ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ನೋಡಿ, ಜಾತಕಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ದೈವಬಲ ಅಂತೆ, ಮೊದಲು ಮಾನವ ಪ್ರಯತ್ನ ಅಂತೆ. ಅದ್ರ ಜೊತೆಲಿ ನಾವು ಪ್ರಯತ್ನ ಪಟ್ಟಾಗ ದೇವರು ನಮಗೆ ಖಂಡಿತವಾಗಲೂ ಕೂಡ ಬೆಂಬಲ ಕೊಡ್ತಾನೆ. ಹಾಗೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಏನಿದೆಯೋ, ಗೋಚಾರ ಫಲದಲ್ಲಿ ಏನಿದೆಯೋ ಅದರ ಆಧಾರದ ಮೇಲೂ ಕೂಡ ನೋಡ್ಕೋಬೇಕಾಗತ್ತೆ. ಈ ರಾಶಿ ಫಲ ಏನಿರುತ್ತೆ ಅಂದರೆ ಮೇ ತಿಂಗಳ ತನಕ ಮಾತ್ರ, ಗುರು ಬದಲಾವಣೆ ತನಕ ಮಾತ್ರ ಇರುತ್ತೆ. ಅದರ ಜೊತೆಯಲ್ಲಿ ಚಂದ್ರಾಧಾರಿತ ಗೋಚಾರ ಫಲ ಅಂಥೇಳಿ ಪ್ರತಿದಿನವೂ ನಡೀತಾ ಇರುತ್ತೆ. ಅದ್ರ ಜೊತೆಲಿ ಕೆಲವೊಂದು ಇರ್ತಕ್ಕಂಥ ಏನೇನು ತೊಂದರೆಗಳಿದೆ ಹೇಳ್ತೀನಿ. ಅದನ್ನು ನೀವು ಏನು ಮಾಡಬೇಕಂತಂದರೆ ಪ್ರತಿನಿತ್ಯ, ಅದೇ ಪಾಪ ನಮ್ಮ ಹುಡುಗಿ ಮಂಜರಿ ಹೇಳ್ತಿತ್ತು, 1ನೇ ತಾರೀಕಿಂದ ಡೈರಿ ಬರ್ಕೊತಾರೆ, ಅವ್ರವ್ರ ಅಭ್ಯಾಸಗಳು ಮಾಡ್ಕೊತಾರೆ ಅಂತೆಲ್ಲ ಹೇಳ್ತಿತ್ತು. ಆದರೆ ಕಿವಿ ಮಾತೇನಂತಂದರೆ, ನಾವು ಯಾವತ್ತೂ ಚೆನ್ನಾಗಿರ್ತೀವೋ ಆವಾಗ ಒಳ್ಳೆ ಕೆಲಸ ಮಾಡಿಬಿಡ್ಬೇಕಂತೆ. ಅದಕ್ಕೆ ಕಾಲಾತೀತ ನೋಡೋಕೆ ಹೋದ್ರೆ ಏನಾಗೋದು ಗೊತ್ತಾ, ಆಜ್ ಕೆ ಕಾಮ್ ಆಜ್ ಹಿ ಕರೋ, ಆಜ್ ಕಿ ಕಾಮ್ ಅಭಿ ಕರೋ ಅಂತಾರೆ. ಯಾಕೆಂದರೆ ಈಗ ಮಾಡ್ತಾ ಕೆಲಸ ಈಗಲೇ ಮಾಡಬೇಕಂತೆ. ಅದಕ್ಕೆ ಸಮಯ, ಶಕ್ತಿ, ಹಣ ಈ 3 ಯಾರು ಗೌರವ ಕೊಡ್ತಾರೋ ಅವರು ಖಂಡಿತವಾಗ್ಲೂ ಜೀವನದಲ್ಲಿ ಅತಿ ಬೇಗನೆ ಮೇಲೆ ಬರ್ತೀರ, ಸಂತೋಷವಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಈ 3ಕ್ಕೆ ಯಾರು ಬೆಲೆ ಕೊಡಲ್ಲ ಅವ್ರು ಖಂಡಿತವಾಗ್ಲೂ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಮಯ, ಶಕ್ತಿ, ಹಣ ಈ 3ಕ್ಕೂ ಗೌರವ ಕೊಡೋಕೆ, ಬೆಲೆ ಕೊಡೋಕೆ. ಈಗ ನಾವು ಮೊದಲನೇದಾಗಿ ಈ 1/1/2026 ಮೇಷರಾಶಿಯವ್ರಿಗೆ ಏನಿದೆ ಅಂತ ತಿಳ್ಕೊಳ್ಳೋಣ. ಸಾಧಾರಣವಾಗಿ ಚೂಚೆ ಚೋಲ ಅಂತ ಬರುತ್ತೆ. ಚೂಚೆ ಅಂದರೆ ಈ ಅಕ್ಷರದಿಂದ ಬರೋರೆಲ್ಲ ಮೇಷರಾಶಿಗೆ ಬರುತ್ತೆ. ಒಳ್ಳೆ ಮೇಷರಾಶಿ ಅಂತ ಹೋಲ್ಸೇಲಾಗಿ ಹೇಳ್ಬಿಟ್ರೆ ನಮ್ಗೆ ಯಾವುದೊಂದು ಗೊತ್ತಿಲ್ಲ. ಕೆಲವರು ಯಾಕಂದರೆ ಕೆಲವರು ನಕ್ಷತ್ರ ರಾಶಿ ಗೊತ್ತಿಲ್ಲ. ಆದ್ದರಿಂದ ಮೇಷರಾಶಿಯವ್ರದ್ದು ಈ ವರ್ಷ ಏನಿದೆ ಅಂತ ಮೇ ತಿಂಗಳ ತನಕ ಫಲ ಇದು ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರಿಗೆ ಈಗ ಇರ್ತಕ್ಕಂಥ ಗ್ರಹಗತಿಗಳಲ್ಲಿ ತೃತೀಯದಲ್ಲಿ ಗುರು ಭ್ರಾತೃಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಏನಪ್ಪ ಅಂದರೆ ಪಂಚಮದಲ್ಲಿ ಕೇತು. ಮೊದಲನೇದಾಗಿ ನೋಡಿ, ಮೇಷರಾಶಿಯವರು ಯಾರು ಪ್ರೆಗ್ನೆನ್ಸಿ ಆಗಿರ್ತಾರೆ, ಗರ್ಭಿಣಿ ಆಗಿರ್ತೀರ, 2 ತಿಂಗಳು 3 ತಿಂಗಳು 5 ತಿಂಗಳು ಯಾರು ಪ್ರೆಗ್ನೆನ್ಸಿ ಇರ್ತೀರ ಅವರು ತುಂಬ ಹುಷಾರಾಗಿರಬೇಕು ಮೇಷರಾಶಿಯವರು. ಕೆಳಗೆ ಪಂಚಮಂ ಪುತ್ರಪೀಡಾನಾಂ ಜಠರ ರೋಗಾಣಾನಾಂ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ತಂದೆ ತಾಯಿ ಜೊತೆಲೇ ಇರ್ತಾಯಿದ್ರು, ತಾಯಿ ಆರೈಕೆ ಮಾಡ್ತಾಯಿದ್ರು, ಗರ್ಭಿಣಿಯಾಗಿದ್ದಾಗ ಹೇಗೆ ನೋಡ್ಕೊಳ್ತಾಯಿದ್ರು ಎಲ್ಲವೂ ಕೂಡ ಚೆನ್ನಾಗಿರ್ತಾಯಿತ್ತು. ಕಾಲಕ್ಕೆ ಏನೇನು ಬೇಕೋ ಮಾಡ್ತಾಯಿದ್ರು. ಈಗೇನಾಗಿದೆ, ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬ ಆಗಿಬಿಟ್ಟಿದೆ. ಆ ಕಾರಣಕ್ಕೆ ಏನಾಗುತ್ತೆ, ನಾವು ಸಾಧಾರಣವಾಗಿ ನನಗೆ ಪಾಪ ಕಾಲ್ ಮಾಡಿದವರು ಇಲ್ಲ ಅಥವಾ ನಾನು ಭೇಟಿ ಮಾಡಿದವರೆಲ್ಲ ಹೇಳ್ತಾ ಇರ್ತಾರೆ, 2 ತಿಂಗಳ ಅಬಾರ್ಷನ್ ಆಯ್ತು ಗುರುಳೆ, 3 ತಿಂಗಳ ಅಬಾರ್ಷನ್ ಆಯ್ತು ಗುರುಳೆ. ಕೆಲವ್ರು ಮಕ್ಕಳೇ ಆಗಿಲ್ಲ ಅಂತ ಹೇಳ್ತಾರೆ. ಅವರವರ ಪ್ರಾರಬ್ಧ ಸಂಚಿತ ಆಗಮಿ ಕರ್ಮ ಅಂತ ಕರೀತಾರೆ. ಅದಕ್ಕೆ ಮೇಷರಾಶಿಯವರು ಪಂಚಮದಲ್ಲಿ ಕೇತು ಇರೋದ್ರಿಂದ ನೀವು ದಯವಿಟ್ಟು ಈ ಗರ್ಭಿಣಿ ಸ್ತ್ರೀಯರ ಧರ್ಮಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಗೋಪುರಗಳ ಮಧ್ಯೆ ಹೋಗಬಾರ್ದು. ಮೇಷರಾಶಿಯವರು ಈ 5 ತಿಂಗಳ ಕಾಲ ರಾಜಗೋಪುರಗಳು ಅಂತ ಕರೀತಾರೆ, ದೊಡ್ಡ ದೇವಸ್ಥಾನ, ಅದ್ರ ಕೆಳಗಡೆ ಹೋಗಬಾರ್ದು. ನಂತರ ದೇವಸ್ಥಾನಕ್ಕೆ ಸಾಧಾರಣವಾಗಿ 6 ತಿಂಗಳು ತುಂಬಿದ ಮೇಲೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಗರ್ಭಿಣಿ ಧರ್ಮದಲ್ಲಿ. ನಮ್ಮ ಧರ್ಮ ಸಿಂಧುವಲ್ಲಿ ಯಾಕೆ ಹೇಳ್ತಾರೆ ಅಂದರೆ, ದೇವಸ್ಥಾನಕ್ಕೆ ಹೋಗ್ತೀರಾ, ಬೆಲ್ಲ ಹಾಕ್ತೀರಾ, ಆ ಬೆಲ್ಲ ಹಾಕಿದಾಗ ಏನಾಗುತ್ತೆ, ಗರ್ಭದ ಮೇಲೆ ತೊಂದರೆ ಆಗ್ಬೋದು, ಅಥವಾ ದೊಡ್ಡ ಗಂಟೆ ಕಟ್ಟಿರ್ತಾರೆ ಹೊಡೆದೇ ತೊಂದರೆ ಆಗ್ಬೋದು. ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ತೊಂದರೆ ಆದ್ರೂ ತಾಯ್ತನ ಅಂತಕ್ಕಂಥದ್ದು ಒಂದೇ ಸರಿ ಬರೋದು ಅಲ್ವಾ. ಆ ತಾಯ್ತನ ಆ ಗರ್ಭದಲ್ಲಿಟ್ಕೊಂಡು 9 ತಿಂಗಳಾದ ಮೇಲೆ ಆ ಹೆರಿಗೆ ಆಗಬೇಕಾದ್ರೆ ಅದ್ರ ನೋವು ಹೆಣ್ಣಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ. ಆದ್ದರಿಂದ ಮೇಷರಾಶಿಯವರು ಗರ್ಭಿಣಿ ಸ್ತ್ರೀರು ತುಂಬ ಎಚ್ಚರಿಕೆ ಆಗಿರಬೇಕು. 2 ತಿಂಗಳು ದಾಟಿತು ಗುರುಳೆ, 3ನೇ ತಿಂಗಳು ಗಟ್ಟಿಯಾಗಿದೆ, ಹೊಟ್ಟೆ ಆರಾಮ ಪ್ರಯಾಣ ಮಾಡ್ಬೋದು ಮಾಡಿದ್ರೆ ಗರ್ಭಸ್ರಾವಾಗಿರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದಿರಬೇಕು. 2ನೇದಾಗಿ ಮೇಷರಾಶಿಯವರಿಗೆ ನೋಡಿ, 7.5 ಆರಂಭ, 7 ಪರಮಾತ್ಮ ಆರಂಭ ಆಗಿದ್ದಾನೆ. ಅವರು ಬಂದಾಗ ಏನು ಮಾಡ್ತಾರೆ, ಮೊದಲ 2.5 ವರ್ಷ ಅರ್ಥಹಾನಿ ಅಂತ ಕರೀತಾರೆ. ಅರ್ಥಹಾನಿ ಅಂದರೆ ಏನು, ಸುಮ್ಮನೆ ಇರಲಾರ್ದೆ ತಾವು ನೋಡ್ಕೊಳ್ಳೋದು ಏನು ಮಾಡ್ತಾರೆ, ಪಕ್ಕದ ಮನೆಯವ್ರನ್ನ ಉದ್ಧಾರ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಅರ್ಥ ಏನು, ಯಾರಿಗಾದರೂ ಚೆಕ್ಕಲ್ಲಿ ದುಡ್ಡು ಕೊಡೋದು, ಅಥವಾ ಯಾರಿಗಾದರೂ ಸಾಲ ಇಸ್ಕೊಡೋದು, ಅಥವಾ ಸುಮ್ಮನೆ ಇರಲಾರ್ದು ಏನು ಮಾಡೋದಂದರೆ, ಈ ಪರಮಾತ್ಮ ಬಂದಾಗ ಮೊದಲ 2 ವರ್ಷ ನೆನಪಿಟ್ಕೋಬೇಕು, ಬೆನ್ನು ಮೂಳೆ ಹೊಡ್ಕೊತಾ ಇದೆ ಅಂದರೆ ನನಗೆ ಶನಿಕಾಟ ಆರಂಭ ಆಗಿದೆ ಅಂತ ಅರ್ಥ. ಯಾರಿಗೆ ಗಂಡಸರಿಗೆ ಎಡಗನ್ನು ಹೊಡ್ಕೋಬಾರ್ದು, ಹೆಣ್ಣು ಮಕ್ಕಳಿಗೆ ಬಲಗನ್ನು ಹೊಡ್ಕೋಬಾರ್ದು. ಇದು ಹೊಡಿತಾ ಇದೆ ಅಂದರೆ ಸರಸ ಶುರುವಾಗಿದೆ ಅಂತ ಅರ್ಥ. ಅಂದರೆ ಆ ಪರಮಾತ್ಮನ ಏನಂತಂತಂದರೆ ವಿಶೇಷವಾಗಿ ಇರ್ತಕ್ಕಂಥದ್ದು, ಅವರನ್ನು ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಅಹಂಕಾರ. ಅಂದರೆ
ಈ ಮೇಷರಾಶಿಯವರು 7.5 ಆರಂಭ ನೋಡಿ ಮುಂದಕ್ಕೆ ಬಂದು ವಕ್ರನಾಗಿ ಬಂದ. ಆ ಕಾರಣದಿಂದ ಸ್ವಲ್ಪ ದೊಡ್ಡ ಇಂಡಸ್ಟ್ರೀಸ್ ಮಾಡೋದು ಅಥವಾ ಯಾರ್ದೋ ಪಾರ್ಟ್ನರ್ಶಿಪ್ ಮಾಡೋದು ದಯವಿಟ್ಟು ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಮೇಷರಾಶಿಯವರು. ಇನ್ನು ವಿಶೇಷವಾದಂದರೆ ಶತ್ರುಕಾಟ ಅಂತ ಹೇಳ್ತಾರೆ. ಕಾರಣ ಯಾಕಂತಂದರೆ ನೋಡಿ ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಿದೆ ಈ 5 ತಿಂಗಳಲ್ಲಿ ಆಗುತ್ತೆ. ಅದರ ಜೊತೆಯಲ್ಲಿ ಕೆಟ್ಟ ಸ್ನೇಹಿತರಿಂದ ತೊಂದರೆ. ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನ ವಿದ್ಯಾಸ್ಥಾನದಲ್ಲಿ ಕೇತು ಇದ್ದರೆ ನೋಡಿ ಅಶ್ವಿನಿ ಭರಣಿ ಕೃತಿಕ ಈ 3 ನಕ್ಷತ್ರದವರು ವಿಶೇಷವಾಗಿರ್ತಕ್ಕಂಥ ಏನಂದರೆ ಭರಣಿ ನಕ್ಷತ್ರದವರು ಮತ್ತು ಕೃತಿಕಾ ನಕ್ಷತ್ರದವರು ಕೆಟ್ಟ ಸ್ನೇಹಿತರ ಜೊತೆ ಸೇರಿ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಈ ನಕ್ಷತ್ರದವರು. ಅದಕ್ಕೆ ಈ ನಕ್ಷತ್ರದವರು ನಾನು ಕೊನೆಯಲ್ಲಿ ಹೇಳ್ತಕ್ಕಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಶ್ರೀ ರಕ್ಷೆ ಸಿಗುತ್ತೆ. ಅದಕ್ಕೆ ಮೇಷರಾಶಿಯವರು ಮಕ್ಕಳೇನಿದ್ದಾರೆ ನಾವು ಯಾವತ್ತೂ ಏನು ಮಾಡ್ತೀರಾ ಈ ಮೊಬೈಲ್ ಬಂದಾಗಿಂದ ಏನಾಗುತ್ತೆ ಮಕ್ಕಳು ಗೇಮ್ ಆಡ್ತಾ ಇದ್ದಾರೋ ಯಾರ ಜೊತೆ ಮಾತಾಡ್ತಾ ಇದ್ದಾರೋ ಏನಾಗ್ತಿದ್ದು ಯಾವುದೂ ಗೊತ್ತಾಗಲ್ಲ. ತಂದೆ ತಾಯಿಗಳವರು ಏನು ಮಾಡಬೇಕಂದ್ರೆ ಆದಷ್ಟು ಕೂಡ ಮಕ್ಕಳಿಗೆ ಗಮನ ಇಡಿ. ಉದ್ಯೋಗ ಮಾಡಲೇಬೇಕು ಇಲ್ಲ ಅಂತಿಲ್ಲ, ಎಲ್ಲರೂ ಬ್ಯುಸಿ ಮಿಷಿನ್ ಆಗಿಬಿಟ್ಟಿದ್ದಾರೆ ಇವಾಗ. ಮಿಷಿನ್ ಅಂದರೆ ಹೇಗೆ ಅಂತಂದರೆ ಬೆಳಗ್ಗೆ ಹೋದರೆ ರಾತ್ರಿಗೆ ಬರ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಥರ ಪಾಪ ಹಿಂಸೆಗಳಿರುತ್ತೆ. ಆದರೂ ಕೂಡ ನಿಮ್ಮ ಮಕ್ಕಳ ಬಗ್ಗೆ ಮೇಷರಾಶಿಯವ್ರಿಗೆ ಗಮನ ಕೊಡಿ. ಪಂಚಮದಲ್ಲಿ ಕೇತು ಇದ್ದಾಗ ಕೆಟ್ಟಸ್ತೆಯಿಂದ ದುಶ್ಚಟಕ್ಕೆ ಗುರಿ ಆಗ್ತಕ್ಕಂಥದ್ದಿರುತ್ತೆ, ಸ್ವಲ್ಪ ಎಚ್ಚರ. ಅದಕ್ಕೆ ಮೇಷರಾಶಿಯವರು ಏನು ಮಾಡಬೇಕಂತಂದರೆ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಅಷ್ಟಭೈರವರು ಅಂತಾರೆ. ಆ ಅಷ್ಟಭೈರವರು ಕಾಶಿಯಲ್ಲಿ ನಿವಾಸ ಆಗಿರ್ತಕ್ಕಂಥದ್ದು. ನಿಮಗೆ ಎಲ್ಲಿ ಹತ್ತಿರ ಕಾಲಭೈರವನ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನದಲ್ಲಿ ನೋಡಿ ಭಾನುವಾರ ದಿನ ಇಲ್ಲ ಅಂದರೆ ಅಮಾವಾಸ್ಯೆಗೆ ಮುಂಚೆ ಕಾಲಾಷ್ಟಮಿ ಅಂತ ಬರುತ್ತೆ. ಆ ಕಾಲಾಷ್ಟಮಿ ದಿನ ಬಿಲ್ಲೋಪತ್ರೆಯನ್ನು ತುಂಬೆ ಹೂವನ್ನು ತೆಗೆದುಕೊಂಡು ಹೋಗಿ ಪ್ರತಿ ತಿಂಗಳು ಅಮಾವಾಸ್ಯೆ ಮುಂಚೆ ಬರುತ್ತೆ. ಆ ಅಷ್ಟಮಿ ದಿನ ಕೊಟ್ಟು ದೇವರಿಗೆ ಅಭಿಷೇಕವನ್ನು ಮಾಡಿಸಿ ನೀವು ಕಾಲಭೈರವನಿಗೆ ಓಂ ಕಾಲಾಯ ವಿದ್ಮಹೆ ಮಹಾಕಾಲಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಓಂ ಕಾಲಾಯ ವಿದ್ಮಹೆ ಮಹಾಕಾಲಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಮಂತ್ರವನ್ನು 21 ಬಾರಿ ಹೇಳಿಕೊಂಡು ಆ ಭಗವಂತನಿಗೆ ನಮಸ್ಕಾರ ಅಂದರೆ ಕುಂಬಳಕಾಯಲ್ಲಿ ದೀಪ 2 ದೀಪವನ್ನು ಹಚ್ಚಿ ಬನ್ನಿ. ನಿಮಗೆ ಖಂಡಿತವಾಗಲೂ ಕೂಡ ಈ ಅರಿಷ್ಟ ಪರಿಹಾರ ಆಗುತ್ತೆ. ಅದಕ್ಕೆ ಕಾಲಭೈರವನ್ನ ಏನಂತಾರೆ ಅಂದರೆ ವಿಚಿತ್ರ ಪುಣ್ಯವರ್ಧನಂ ಅಂದರೆ ಏನು, ನಮಗೆ ಊಹೆಗೂ ನಿಲ್ಕಲಾರದೇ ಇರ್ತಕ್ಕಂಥ ದುಃಖ ನೋವು ಎಲ್ಲ ಬಂದಾಗ ಅದನ್ನು ಪರಿಹಾರ ಮಾಡೋ ಶಕ್ತಿ ಕಾಲಭೈರವನಿಗಿರುತ್ತೆ. ಆದ್ದರಿಂದ ಆ ಕಾಲಭೈರವನಿಗೆ ನೀವು ನಮಸ್ಕಾರ ಮಾಡಿ ಬನ್ನಿ. ಅದರಿಂದ ಖಂಡಿತ ಆದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪರಿಶುದ್ಧವಾಗಿ ಕೈಕಾಲನ್ನು ತೊಳೆದು ಹೋಗಬೇಕು. ಚಪ್ಪಲಿ ಬಿಟ್ಟು ನೇರ ದೇವಸ್ಥಾನಕ್ಕೆ ಹೋದರೆ ನಮ್ಮ ಪ್ರಯೋಜನ ಇಲ್ಲ. ಕೈಕಾಲನ್ನು ತೊಳೆದು ಶುಭ್ರವಾಗಿ ಹೋಗಬೇಕು. ದೇವಸ್ಥಾನದಲ್ಲಿ ಹೋದಾಗ ಏನು ಮಾಡಬೇಕು, ಇದನ್ನು ಜಂಗಮ ಗಂಟೆ ಅಂತಾರೆ ಮೊಬೈಲ್ನ. ಅದಕ್ಕೆ ನಾವೇನು ಮಾಡಬೇಕು, ದೇವಸ್ಥಾನದಲ್ಲಿ ಇದ್ದ ಸಮಯ ಆದರೂ ಕೂಡ ಅದನ್ನು ಪಕ್ಕಕ್ಕಿಟ್ಟು ದೈವ ಭಕ್ತಿಯಿಂದ ನೀವು ಮಾಡೋದ್ರಿಂದ ಮೇಷರಾಶಿಯವ್ರಿಗೆ ಒಳ್ಳೆಯದಾಗತ್ತೆ, ಒಳಿತುಂಟಾಗತ್ತಮ್ಮ. ಎಸ್ ಗುರುಗಳೇ.